ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೆ. ಇವತ್ತು ಮಾರ್ಚ್ 6. ಇವತ್ತಿಗೆ ನಮ್ದು ಮದ್ವೆ ಆಗಿ 1 ವರ್ಷ ಆಯ್ತ. ಆದ್ರಿಂದ ಟೆಂಪಲ್ಗೆ ಹೋಗಪ್ಪ ಅಂದೇಳಿ ಹೊತೈತ. ಇವತ್ತು ಹೋಗಪ್ಪ ಟೆಂಪಲ್ ಕಮಲಶಿಲೆಗೆ. ಇವಾಗ ನಾವು ಮನೆಯಿಂದ ಹೊರಡೋತ್ತಿಗೆ 11:30 ಆಗಿತ್ತ. ಇವಾಗ ನಾವು ಆಜ್ರಿ ರೂಟಿಂದ ಹೋತಿತ್ತ. ನಮ್ಗೆ ಆಜ್ರಿ ರೂಟಿಂದ ಅವ್ರ ಸ್ವಲ್ಪ ಹತ್ರ. ಅದು ಇವಾಗ ಅಲ್ಲೇನೋ ಕೆಲ್ಸ ಆತಿತ್ತ. ನೀರಿನ ಪೈಪ್ ಏನೋ ಹಾಕ್ತಿದ್ರ. ಅದ್ರಿಂದ ರಸ್ತೆ ಫುಲ್ ನೀರೆಲ್ಲ ಹಾಕಿಟ್ಟಿದ್ದೀರ. ಟೆಂಪಲ್ ಆಗಿ ಮಹಾಮಂಗಳಾರತಿ 12:30 12 ಗಂಟೆಗೆ ಸ್ಟಾರ್ಟ್ ಆತ್ತ. ನಾವು ಮನೆಯಿಂದ ಹೊರಟದ್ ಲೇಟ್ ಆಯ್ದಿತ್ತ. ಆದ್ರಿಂದ ನಮ್ಗೆ ಮಹಾಮಂಗಳಾರತಿ ಸಿಗುತ್ತೋ ಇಲ್ವೋ ಅಂತ ಅನ್ಕೊಂಡಿದಿತ್ತ. ಆದ್ರೆ ನಾವು ಕರೆಕ್ಟ್ ಟೈಮಿಗೆ ಬಂತ. ನಾವು ಒಪ್ಪತ್ತಿಗೆ ಮಹಾಮಂಗಳಾರತಿ ಆಗಿರ್ಲ. ಎಲ್ಲದಕ್ಕೂ ರೆಡಿ ಮಾಡ್ತಾ ಇದ್ದೀರಷ್ಟೇ. ನಮ್ಗೆ ಒಂಥರ ಖುಷಿ ಐತೆ ಎಂತಕಂದ್ರೆ ಮಹಾಮಂಗಳಾರತಿ ಸಿಗುತ್ತೋ ಇಲ್ವೋ ಅಂತ ಒಂಥರ ಬೇಜಾರಿತ್ತು ಒಪ್ಪತ್ತಿಗೆ. ಹಂಗೆ ಇವಾಗ ನಾನು ಒಳಗಂತ ವಿಡಿಯೋ ಅಷ್ಟೊಂದ್ ಮಾಡ್ಲಾ ಎಂತಕಂದ್ರೆ ವಿಡಿಯೋ ಮಾಡೋಕದು ದೇವ್ರನ್ನೆಲ್ಲ ತೋರ್ಸಕ್ಕಿಲ್ಲ ಅಲೋ ಇಲ್ಲ ಕ್ಯಾಮರಾ. ಅದ್ರಿಂದ ಮತ್ತೆ ಹೊರಗೆಲ್ಲ ವಿಡಿಯೋ ಮಾಡ್ಲಕ್ಕ ನಂಗೆ ಬೇಡ ಅಂತ ಅನ್ಸ್ತ. ಟೆಂಪಲ್ಗೆ ಹೋದಲ್ಲಿ ಎಂತಕಂದ್ರೆ ಒಳಗೆ ದೇವ್ರ ಹತ್ರ ಬೇಡ್ಕೊಂಬತ್ತಿ ವಿಡಿಯೋ ಗೀಡಿಯೋ ಎಲ್ಲ ನಂಗೆ ಜಾಸ್ತಿ ಅಷ್ಟೊಂದ್ ನೆನಪು ಆತಿಲ್ಲ. ಆದ್ರಿಂದ ಇವಾಗ ಮಹಾಮಂಗಳಾರತಿ ಮುಗಿಸ್ಕೊಂಡು ದೇವರಿಗೆಲ್ಲ ಕೈ ಮುಗ್ದ ಇನ್ನು ಊಟಕ್ಕೆ ಹೋಗಪ್ಪ ಅಂದೇಳಿಕ್ಕೆ ಆತೈತ. ಇನ್ನ ಊಟ ಮಾಡೋದ ಕಮಲಶಿಲೆ ಊಟ ಅಂದ್ರೆ ಅದ್ರ ಬಗ್ಗೆ ಹೇಳುದೇ ಬೇಡ. ಎಲ್ಲರೂ ಹೇಳ್ತಾರ ನಿಮ್ದ ದೇವಸ್ಥಾನದ ಊಟ ಒಂದು ಲಾಯ್ಕ್ ಇರತ್ ಮಾರ್ರೆ ಒಳ್ಳೆ ಊಟ ಅಂದೇಳಿಕೆ ಅಂತ್ರ. ಹೌದು ನಮ್ದು ಟೆಂಪಲ್ ಊಟ ಅಂತೂ ಒಳ್ಳೆ ಇರತ್ತ. ಮತ್ತೆ ನಿಮ್ಗೆ ಮಹಾಮಂಗಳಾರತಿ ಆದ ಕೂಡ್ಲೆ ಊಟಕ್ಕೆ ಹೋಯ್ನಿ ಊಟ ಮಾಡಿ ಹೋಯ್ನಿ ಹಂಗೆ ಒಯ್ಬೇಡಿ ಅಂದೇಳಿ ಅಲ್ಲಿ ಭಟ್ರಾಗಿರ್ಬೋದು ಧರ್ಮದರ್ಶಿಗಳಾಗಿರ್ಬೋದು ವಾಚ್‌ಮ್ಯಾನ್ ಆಗಿರ್ಬೋದು ಪ್ರತಿಯೊಬ್ರು ಊಟ ಮಾಡಿ ಹೋಯ್ನಿ ಅಂದೇಳಿ ಹೇಳ್ತಾರ. ನಾನು ಇದು ಯಾವ ಟೆಂಪಲ್ಗೂ ಕಾಣ್ಲಾ. ಇಲ್ಲಂತೂ ನಮ್ದು ಕಮಲಶಿಲೆಗಂತೂ ಅದೊಂದು ಸ್ಪೆಷಲ್. ಇವಾಗ ಊಟ ಆಗಿ ಹೊರಗ್ ಬಂತ. ಹೊರಗ್ ಸ್ವಲ್ಪ ಕ್ಲಿಪ್ಪಿಂಗ್‌ನ ದೂರದಿಂದ ತಗೊಂಡೆ ನಾನು. ನೀವು ನೋಡ್ಬೋದು. ಹಾಗೆ ಹೊರಗ್ ಬಂದು ಇನ್ನು ಬಳೆನ ತಗೊಳ್ಳುವ ಅಂತ ಇಲ್ಲ ಬಳೆ ಅಂಗಡಿ ಎಲ್ಲ ಜಾಸ್ತಿ ಅಂತ ಇಲ್ಲ. ಒಂದೆರಡು ಬಳೆ ಅಂಗಡಿ ಇತ್ತು. ಆಮೇಲೆ ಒಂದೆರಡು ಹಣಕಾಯಿ ಅಂಗಡಿ ಎಲ್ಲ ಇತ್ತಷ್ಟೇ. ಈಗ ಬಳೆ ತಕೊಂಬ ಅಂದೇಳಿಕೆ ಹೊರಗ್ ಬಂದ್ ನಾವು. ಇನ್ನ ಬಳೆ ಎಲ್ಲ ತಕೊಂಡ ಅಮ್ಮನ ಮನೆಗೆ ಹೋಗ್ದ. ನಮ್ಮನೆಗೆ ಕಮಲೇಶ್ವರ ಟೆಂಪಲ್‌ಗೆ ಏನ್ ಭಾರಿ ದೂರ ಇಲ್ಲ. ನಮ್ದು ಮನೆ ಒಂದು 13 ಕಿಲೋಮೀಟರ್ ಹಿಂಗೆ ಅಷ್ಟೇ. ಇನ್ನು ಅಮ್ಮನ ಮನೆಗೆ ಹೋಯ್ ಅಮ್ಮನ್ ಮಾತಾಡ್ಸ್ಕೊಂಡ್ ಇನ್ನು ಮತ್ತೆ ರಿಟರ್ನ್ ಗಂಡನ್ ಮನೆಗೆ ಮತ್ತೆ ವಾಪಸ್ ಬಪ್ಪದ ಆತರ. ಇವಾಗ ನಾನು ಬಳಿ ತಕೊಂತಿದ್ದೆ. ಬಳಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಅದು ಟೆಂಪಲ್ ಅಲ್ಲೆಲ್ಲ ಇದ್ರಲ್ಲಿ ತಕೊಂಬುದಂತೂ ತುಂಬಾ ಖುಷಿ ಆತ್ತ. ಮೊದ್ಲೆಲ್ಲ ಮದುವೆ ಹಬ್ಬಕ್ಕಿಂತ ಮುಂಚೆ ಈ ಬಳಿ ಇಟ್ಕೊಂಬುದು ಅದೆಲ್ಲ ಅದು ಇಷ್ಟ ಆತಿಲ್ಲ. ಇವಾಗ ಎಲ್ಲರೂ ಇದೇ ತರ ಏನೋ ನಂಗೆ ಗೊತ್ತಿಲ್ಲ. ನಂಗಂತೂ ಇವಾಗ ಬಳೆ ಎಲ್ಲ ಇಟ್ಕೊಂಡ್ರೆ ತುಂಬಾ ಖುಷಿ. ಆತರ ಅಜ್ಜಿ ಒಳ್ಳೆ ಮಾತಾಡ್ಸ್ತಿದ್ದೀರಾ. ಒಳ್ಳೆ ಮಾತಾಡ್ಸಿ ಬಳಿ ಎಲ್ಲ ಇಡ್ತಿದ್ದೀರಾ ಒಂಥರ ಖುಷಿ ಆತೈತೆ. ಇವಾಗ ನಾವು ಅಮ್ಮನ ಮನೆಗ್ ಅಮ್ಮನ ಮನೆಗ್ ಬಂದ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಂತ ಶೆಕೆ ಇತ್ತಂದ್ರೆ ಯಪ್ಪಾ ಹೋಗಂಗ್ ಆಗ್ತಿಲ್ಲ ಅಷ್ಟು ಡಬಲ್ ಶೆಕೆ.
ಹಂಗೆ ಇವಾಗ ಸ್ವಲ್ಪ ಅಮ್ಮನ ಮನೆ ಕೂಕಂಡ ಚಾಲ ಕುಡ್ದು ಇವಾಗ ಮತ್ತೆ ಪುನಃ ನಾವು ಮನೆಯಿಂದ ಹೊರಟ ಇವಾಗ ನಾವು ಬಂದದ್ದು ಕುಂದಾಪುರದಲ್ಲಿ ಕುಂದೇಶ್ವರ ಟೆಂಪಲ್ ಹತ್ರ ಇಪ್ಪ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಲ್ಲಿ ದೇವ್ರನ್ನ ದರ್ಶನ ಮಾಡಿ ಇವಾಗ ಮತ್ತೆ ನಮ್ಮ ಮನೆ ಕಡೆಗೆ ಹೊರಟ. ಸೊ ಇವತ್ತಿನ ವ್ಲಾಗ್ ಹೀಗಿತ್ತ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿನ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.